ಕುರಿತಾಗಿ, ಒಬ್ಬ ಸ್ತ್ರೀಯ ಕುರಿತಾಗಿ, ಒಂದು ಕುಟುಂಬದಲ್ಲಿ ಅನೇಕವಾದಂಥ ಗಡಿಬಿಡಿಗಳು, ಅನೇಕವಾದಂಥ ಚಿಂತೆ, ಅನೇಕವಾಗಿರ್ತಕ್ಕಂಥ ಒಂದು ಸೇವೆಯ ವಿಷಯವಾಗಿ ಬೇಸರಿಕೆಯ ಮಧ್ಯದಲ್ಲಿ ಯೇಸು ಸ್ವಾಮಿಯ ಮಾತುಗಳನ್ನು ಹುಡುಕ್ತಾ ಇದ್ದಾಳೆ ಒಬ್ಬ ಸ್ತ್ರೀ. ಪ್ರೈಸ್ ನನಗೆ ಭಾಳ ಸಂತೋಷ ಆಗುತ್ತೆ ಯಾವಾಗಲೂ ಈ ಡೈಲಾಗ್ ಹೇಳ್ಬೇಕಂತೇಳಿ ಅನ್ಸುತ್ತೆ. ಯಾವ್ದು ಹೇಳ್ರಿ? ಪರಲೋಕದಾಗ ಸ್ತ್ರೀಯರು ಸಭೆನೇ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಇವ್ರು ಏನು ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳು ಬಂದರೆ ಟ್ಯಾಕ್ಟ್ರಿ ತಗೊಂಡು ಹೋಗ್ತಾರೆ. ಅಲ್ಲೆಲ್ಲೂಯ್ಯ. ಸಿನಿಮಾ ಹೀರೋ ಬಂದರೆ ಟ್ಯಾಕ್ಟ್ರಿ ತಗೊಂಡು ಹೋಗ್ತಾರೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲ ಬರೀ ವ್ಯರ್ಥವಾದಂಥ ವಿಚಾರಗಳೇ ಡಿಸ್ಕಸ್ ಆಗೋದು. ಅವ್ರೇನು ಇವ್ರಿಗೆ ತಂದೇನು ಕೊಡಲ್ಲ. ಅದೆಲ್ಲ ಜನರಿಗೆ ಯಾರೋ ಒಬ್ಬರು ಇಬ್ಬರು ಡೆವಲಪ್ ಆಗಿರುತ್ತೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ನೀವು ಯಾಕೆ ಬಹಳ ಧನ್ಯರಂದರೆ ನೀವು ಯೇಸುವನ್ನು ಹುಡುಕುವಂಥವರಾಗಿದ್ದೀರಿ. ಅಲ್ಲೆಲ್ಲೂಯ್ಯ. ಯೇಸುವನ್ನು ಪರಿಪೂರ್ಣವಾಗಿ ಹುಡುಕುವಂಥವರು ಆಗಿದ್ದೀರಿ. ಇಲ್ಲಿ ಬಂದಂಥ ನೀವು ಕೂಡ ಯೇಸುವನ್ನು ಹುಡುಕುವಂಥವರೇ ಆಗಿದ್ದೀರಿ. ಆದರೆ ಯಾವಾಗಲೂ ಸ್ಟ್ರೆಂತ್ ಕಡಿಮೆನೇ ಇರುತ್ತೆ. ಅಲ್ಲೆಲ್ಲೂಯ್ಯ. ಯಾವಾಗಲೂ ಕಡಿಮೆನೇ ಇರುತ್ತೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಪುರುಷರು ಎಚ್ಚರಿಕೆಯಾಗಿ ನಾವು ಇರಬೇಕು. ದೇವರನ್ನ ಹುಡುಕುವುದರಲ್ಲಿ ಆಸಕ್ತಿಯನ್ನು ನಾವು ತೋರಿಸ್ಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ, ಈ ಕುಟುಂಬವನ್ನು ನಾನು ಪರಿಚಯ ಮಾಡಿಸ್ತಾ ಇದ್ದಾನೆ. ಬೆಥಾನ್ಯ ಎನ್ನುವಂಥ ಊರಿನಲ್ಲಿ ಮಾರ್ತಾ, ಮರಿಯಳು ಮತ್ತು ಲಾಜರನು ಎನ್ನುವಂಥ ಅಕ್ಕ ತಂಗಿ ತಮ್ಮನವರು ಏನು ಮಾಡ್ತಾ ಇದ್ದಾರೆ, ಒಂದೇ ಕುಟುಂಬದಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರೇರೆ ಅವರ ತಂದೆ ತಾಯಿ ಕುರಿತಾಗಿ ಇದರಲ್ಲಿ ಬರೆಯಲ್ಪಟ್ಟಿಲ್ಲ. ಒಂದು ವೇಳೆ ಅವರು ಗತಿಸಿ ಹೋಗಿರ್ಬೋದು, ಅದಕ್ಕಾಗಿ ಬರೆಯಲ್ಪಟ್ಟಿಲ್ಲ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಒಂದು ಮನೆಗೆ ಯೇಸುವನ್ನ ಆಹ್ವಾನ ಮಾಡ್ತಾಳೆ. ಯಾರು? ಮಾರ್ತಳು. ಆಹ್ವಾನ ಮಾಡಿದ್ಯಾರು? ಮಾರ್ತಳು. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ತೆಗಿರಿ, 38ನೇ ವಾಕ್ಯ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಹಲ್ಲೆಲೂಯಾ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಾರ್ತಳು ಎನ್ನುವಂಥ ಅಕ್ಕ ಇದ್ದಾಳೆ. ಆಕೆಯ ಕುಟುಂಬದ ಜವಾಬ್ದಾರಿಯನ್ನ ನಡೆಸಿಕೊಂಡು ಹೋಗುವಂಥ ಎಲ್ಲ ಲಕ್ಷಣಗಳು ಈ ವಾಕ್ಯದಲ್ಲಿ ನಮಗೆ ಗೋಚರವಾಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈಕೆಯೇ ಅಕ್ಕ, ಈಕೆಯ ಮೇಲೆಯೇ ಎಲ್ಲ ಕುಟುಂಬದ ಒಂದು ಜವಾಬ್ದಾರಿ ಎನ್ನುವಂಥದ್ದು ಬಿದ್ದಿದೆ. ಈಕೆ ಯೇಸು ಕ್ರಿಸ್ತನನ್ನ ನಂಬಿದಂಥ ಒಬ್ಬ ಸ್ತ್ರೀಯಾಗಿದ್ಲು. ಅದಕ್ಕಾಗಿ ಯೇಸು ಸ್ವಾಮಿ ಆ ಒಂದು ಬೆಥಾನ್ಯ ಎನ್ನುವಂಥ ಊರಿಗೆ ಬಂದಂಥ ಸಂದರ್ಭದಲ್ಲಿ ಯೇಸುವನ್ನು ತನ್ನ ಮನೆಗೆ ಏನು ಮಾಡಿಲ್ಲಕ್ಕೆ ಆಹ್ವಾನ ಮಾಡಿದ್ಲು. ಬರ್ರಿ ಸ್ವಾಮಿಯವರೇ, ನಮ್ಮ ಮನೆಗೂ ಕೂಡ ನೀವು ಬರ್ರಿ ಅಂತೇಳಿ ಆಹ್ವಾನ ಕೊಟ್ಟಾಗ ಯೇಸುವಿನ ಸಂಗಡ 12 ಜನ ಶಿಷ್ಯರು ಬಂದರು ಪ್ರಿಯರೇ. ಡಜನ್ ಅಂತೇಳಿ ಅಂದ್ಕೊಳ್ರಿ, ಈಜಾಗಿ ನಿಮ್ಗೆ ಗೊತ್ತಾಗುತ್ತೆ. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ಎಲ್ಲೆಲ್ಲೋ ಇದ್ದೀರಿ. ಅಲ್ಲೆಲ್ಲ ಕಣ್ಣು ತೆರೆದು ನಿದ್ದೆ ಮಾಡ್ತಾ ಇದ್ರಿ. ಮನಸ್ಸುಗಳು ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇದ್ದಾವೆ. ಇಲ್ಲಿಲ್ಲ. ದೇವ್ರು ನೋಡಿದ್ರೆ ನನ್ನ ದೃಷ್ಟಿ ಇಲ್ಲೇ ಇಟ್ಟಿದ್ದೀನಿ, ನಿಮ್ಮ ಮೇಲೆ ಇಟ್ಟಿದ್ದೀನಿ ಅಂದ್ರೆ ನೀವು ನಿಮ್ಮ ಕಣ್ಣುಗಳು ಎಲ್ಲೆಲ್ಲೋ ಹೋಗ್ತಾ ಇದ್ದಾವೆ. ಹಲ್ಲೆಲೂಯ. ಮನಸ್ಸಿನ ಕಣ್ಣುಗಳು ಎಲ್ಲೆಲ್ಲೋ ಹೋಗ್ತಾ ಇದ್ದಾವೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಆ ಮನೆಗೆ ಯಾರನ್ನ ಆಹ್ವಾನ ಮಾಡಿದ್ರು? ಯೇಸು ಸ್ವಾಮಿಯನ್ನ ಅಕ್ಕ ಆಹ್ವಾನ ಮಾಡಿದ. ಅಕ್ಕನ ಹೆಸರೇನು? ಮಾರ್ತಳು ಅಂತೇಳಿ. ಆಹ್ವಾನ ಮಾಡಿದ ಮೇಲೆ ಆಕೆ ಏನು ಮಾಡ್ತಾ ಇದ್ದಾಳಂದ್ರೆ, ಎಲ್ಲ ಏಸಪ್ಪಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಸೇವೆಯನ್ನು ಆಕೆ ಮಾಡ್ತಾ ಇದ್ದಾಳೆ. ಅಡುಗೆ ವ್ಯವಸ್ಥೆ ಮಾಡ್ತಾ ಇರ್ಬೋದು. ಸರ್ಬತ್ ಜ್ಯೂಸ್ ಅಂತೀವಲ್ಲ, ಜ್ಯೂಸ್ ಹಾಕಿ ಮಾಡ್ಬೇಕಂತೇಳಿ ಅಡುಗೆ ಮನೆಗೆ ಹೋದ್ಲು. ಎಲ್ಲವುಗಳನ್ನು ತಾನೇ ಮಾಡ್ಬೇಕಂತೇಳಿ. ಯಾಕಂದ್ರೆ ಏಸಪ್ಪ ಎಲ್ಲಿ ಬರ್ತಾರೋ ಅಲ್ಲಿ ಜನರು ಗುಂಪು ಗುಂಪಾಗಿ ಆತನನ್ನ ಹಿಂಬಾಲಿಸುತ್ತಿದ್ದರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಗುಂಪಿನ ಜನರು ಬಂದಂತ ಸಂದರ್ಭದಲ್ಲಿ, ಶಿಷ್ಯರು ಡಜನ್ ಗಟ್ಟಲೆ ಇದ್ದಂಥ ಸಂದರ್ಭದಲ್ಲಿ ಲಾಜರ ಮಾತ್ರ ಎಲ್ಲಿದಾನ? ಅಲ್ಲಿಲ್ಲ. ಹಲ್ಲೆಲೂಯಾ. ಲಾಜರ್ ಎಲ್ಲಿಗೆ ಹೋಗ್ಯಾನ? ಅಲ್ಲಿಲ್ಲ. ಎಲ್ಲಿಗೋ ಹೋಗ್ಬಿಟ್ಟಾನ. ಅಲ್ಲಿ ಅದ್ರ ಸಲುವಾಗಿ ಮನೆಗೆ ಕೆಲವೊಂದು ವಿಸಿಟಿಂಗ್ ಕೊಟ್ಟಾಗ ಗಂಡು ಮಕ್ಕಳು ಇರಲ್ಲ, ಎಲ್ಲರೂ ಬರೀ ತಾಯಂದ್ರೇ ಇರ್ತಾರೆ. ಹಲ್ಲೆಲೂಯಾ. ತಾಯಂದ್ರೇ ಕರ್ಕೊಳ್ತಾರೆ, ತಾಯಂದ್ರೇ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ತಾಯಂದ್ರೇ ಒಂದು ಪ್ರಾರ್ಥನೆ ಅಂಶಗಳನ್ನು, ಮನವಿಗಳನ್ನು ಹೇಳಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಪ್ರೇರೆ ಇವರೆಲ್ಲ ಅಪ್ಪಂದ್ರೆ ಎಲ್ಲಿಗೆ ಹೋಗಿರ್ತಾರೆ? ಹೊರಗಡೆ ಹೋಗಿರ್ತಾರೆ. ಅಗಸ್ಯಾಗ ಕುಂತಿನೇ, ಕಟ್ಟಿ ಮೇಲೆ ಕುಂತಿನೇ, ಅವ್ರ ಹತ್ರ ಮಾತಾಡಿದ್ನೆ, ಇವ್ರ ಹತ್ರ ಮಾತಾಡಿದ್ನೆ, ಅವ್ರ ಜೊತೆ ಕಟ್ಟಿದ್ನೆ, ಇವ್ರ ಜೊತೆ ಕಟ್ಟಿದ್ದೆ ಅಂತೇಳಿ ಎಲ್ಲಿ ಮಾಡ್ತಾರೆ? ಸಮಯವನ್ನ ಹೊರಗಡೆ ಕಳೀತಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಲಾಜರ ಅಲ್ಲಿ ಇಲ್ಲ. ಅರ್ಥ ಆಗ್ತಾ ಇದೆನಾ? ಲಾಜರ್ ಎಲ್ಲಿ ಹೋಗಿದ್ದಾನೆ? ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾನೆ. ಗುರುಗಳು ಬಂದಿದ್ದಾರೆ, ಆದರೆ ಲಾಜರ
ಇಲ್ಲ. ಮಾತಾಡುವಂಥ ಮಹಾದೇವರು ಭೂಲೋಕಕ್ಕೆ ಹುಡುಕಿಕೊಂಡು ಬಂದಿದ್ದಾನೆ. ಆವಾಗ ಲಾಜರ ಇಲ್ಲ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ ಏನಂತಂದ್ರೆ, ಆಕೆಗೆ ಒಬ್ಬ ತಂಗಿ ಇದ್ಲಂತ. ಆಕಿನ ಹೆಸರೇನು? ಮರಿಯಳು, ಮೇರಿ ಅಂತೇಳಿ ಇಂಗ್ಲಿಷ್ನಲ್ಲಿ. ಹಲ್ಲೆಲೂಯಾ. ಮರಿಯಳು ಅನ್ನುವಂಥ ತಂಗಿ ಇದ್ದಾಗ ಏಸಪ್ಪ ಬಂದಿದ್ದಾರೆ. ಒಂದು ಕಟ್ಟೆ ಮೇಲೆ, ಚೇರ್ ಮೇಲೆ ಏನ್ ಮಾಡಿದಾನೆ ಆತ? ಕೂತ್ಕೊಂಡಿದ್ದಾನೆ. ಆತನ ಪಾದಗಳ ಬಳಿಯಲ್ಲಿ ಮರಿಯಳು ಏನ್ ಮಾಡ್ತಾ ಇದ್ದಾಳೆ? ಆತನ ಮಾತುಗಳನ್ನು ಕೇಳ್ತಾ ಇದ್ದಾಳೆ. ಸಮಯ ಓಡ್ತಾ ಇದೆ, ಹಂಗೆ ಸಮಯ ಏನಾಗ್ತಾ ಇದೆ? ಹೋಗ್ತಾ ಇದೆ. ಮರಿಯಳು ಹಂಗೆ ಕುಂತ್ಕೊಂಡು ಕೇಳ್ತಾನೆ ಇದ್ದಾಳೆ. ಆ ಕಡೆ ಒಳಗಡೆಯಿಂದ ಡಬಡಬ ಅಂತೇಳಿ ಶಬ್ದ ಆಗಕತ್ತದ. ಎಲ್ಲಿಂದ? ಅಡುಗೆ ಮನೆಯಿಂದ. ಹಲ್ಲೆಲೂಯಾ. ಯಾವಾಗ ಡಬಡಬ ಅಂತೇಳಿ ಶಬ್ದ ಆಗುತ್ತಾ? ಯಾವಾಗ ಆಗುತ್ತಾ? ಸಿಟ್ಟು ಬಂದಾಗ, ಕೋಪ ಬಂದಾಗ, ಯಾರು ಸಹಾಯ ಮಾಡಕ್ಕ ಬರ್ಲಾರ್ದಾಗ. ಹಲ್ಲೆಲೂಯಾ. ಎಲ್ಲ ಪ್ಲೇಟ್ಗಳೆಲ್ಲ ಒಗಿತಾ ಇದ್ದಾಳ. ಅವಾಗ ಏನಾಗ್ತಾ ಇದೆ? ಹೇಳ್ತಾ ಇದ್ದಾಳೆ ಸ್ವಾಮಿಗೆ, ಸ್ವಾಮಿ ನಾನು ಮಾತ್ರ ಮಾಡ್ಬೇಕಾ ಕೆಲಸ? ನನ್ನ ತಂಗಿ ಮಾಡಬಾರ್ದಾ? ನಾನು ಮಾತ್ರ ಮಾಡ್ಬೇಕಾ ಅಂತೇಳಿ ಸ್ವಾಮಿಗೆ ಕ್ಲಾಸ್ ತಗೊಳ್ತಾ ಇದ್ದಾಳೆ. ಯಾರು? ಮಾಡ್ತಾಳೆ. ಕರೆದಕ್ಕೆ ಆಕೆ ಕೇಳಬೇಕಾಗಿತ್ತು. ಆದ್ರೆ ಆಕೆ ಏನ್ ಮಾಡ್ತಾ ಇದ್ದಾಳೆ? ಪರಿಚರ್ಯೆ ಮಾಡ್ತಾ ಇದ್ದಾಳೆ, ಒಳ್ಳೇದೇ. ಆದ್ರೆ ಪರಿಚರ್ಯೆ ತಾನು ಮಾಡಿ ಮುಗಿಸಿದ ಮೇಲೆ ಕರಿಬೇಕಾಗಿತ್ತು. ಯಾಕಂದ್ರೆ ಈ ಸ್ವಾಮಿ ಬಂದಿದ್ದಾನಂದ್ರೆ ಆ ಮನೆ, ಒಂದು ಮನೆ ಆದ್ಮೇಲೆ ಇನ್ನೊಂದು ಮನೆ, ಅನೇಕ ಗುಂಪುಗಳನ್ನ ದಾಟಿ ಬರಬೇಕಾದ್ರೆ ಸಮಯ ಆಗಿರುತ್ತೆ. ಆದ್ರೆ ಈಕೆ ಏನ್ ಮಾಡಿಲ್ಲ, ರೆಡಿ ಮಾಡ್ಕೊಂಡಿಲ್ಲ. ಇಲ್ಲ ಬಂದ ಮೇಲೆ ಮಾಡಿದ್ರೆ ಆಯ್ತು. ಅವಾಗ ವಾಕ್ಯ ಮಿಸ್ ಆಗುತ್ತಾ, ಆರಾಧನೆ ಮಿಸ್ ಆಗುತ್ತಾ, ಎಲ್ಲ ಮಿಸ್ ಆಗಿಬಿಡುತ್ತೆ. ಆರಾಮ್ ಬಟ್ಟೆ ಸುಟ್ಕಂತ ಅಲ್ಲೇ ಟೈಮ್ ಪಾಸ್ ಮಾಡಿಬಿಟ್ರೆ ಆಯ್ತು ಅಂತೇಳಿ. ಅಲ್ಲ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ ಹೇಳ್ತಾ ಇದೆ ವಾಕ್ಯ? ಮರಿಯಳು ಮಾತ್ರ ಆತನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನ ಕೇಳ್ತಾ ಇದ್ದಾಳೆ. ಆಸಕ್ತಿಯಿಂದ ಮರಿಯಳು ಏನನ್ನ ಕೇಳ್ತಾ ಇದ್ದಾಳೆ? ವಾಕ್ಯವನ್ನ ಕೇಳ್ತಾ ಇದ್ದಾಳೆ. ಆಸಕ್ತಿಯಿಂದ ಹುಡುಕಿದಂತ ಆ ಮರಿಯಳು ಏನು ಬಹುಮಾನ ಹೊಂದಿಕೊಳ್ತಾ ಇದ್ದಾಳೆ ಗೊತ್ತಾ? ಈ ಮಾರ್ತಳು ಮರಿಯಳು ಒಂದೇ ಕುಟುಂಬದಲ್ಲಿದ್ದಾರೆ. ಮಾರ್ತಳು ಮರಿಯಳು ಒಂದೇ ಕೆಲಸಕ್ಕೆ ಹೋಗ್ಬೇಕಾದ್ರು ಅಕ್ಕ ತಂಗಿರು ಇಬ್ರು ಒಂದೇ ಕೆಲಸಕ್ಕೆ ಹೋಗ್ತಾರೆ. ಎಲ್ಲರಲ್ಲಿ ಒಂದೇ ಆಗಿದ್ದಾರೆ. ಆದರೆ ದೇವರನ್ನ ಆರಾಧನೆ ಮಾಡುವಂತ ವಿಷಯದಲ್ಲಿ ಇವ್ರು ಏನಾಗಿದ್ದಾರೆ? ಇಬ್ಬಾಗ ಆಗಿದ್ದಾರೆ. ಮರಿಯಳು ಬೇಕಾಗಿರುವಂತ ಭಾಗವನ್ನ ಆರಿಸಿಕೊಂಡ್ರೆ ಮಾರ್ತಳು ಬೇಡವಾಗಿರುವಂತದನ್ನ ಏನ್ ಮಾಡ್ತಾ ಇದ್ದಾಳೆ? ಅದರ ಮೇಲೆ ಚಿಂತೆಯನ್ನ, ಗಡಿಬಿಡಿಯನ್ನ ಇಟ್ಟುಕೊಂಡಿದ್ದಾಳೆ. ವಾಕ್ಯ ಏನ್ ಹೇಳುತ್ತೆ? ನಿಮ್ಮ ಎಲ್ಲಾ ಚಿಂತಾಭಾರವನ್ನ ಯೆಹೋವನ ಮೇಲೆ ಹಾಕಿರಿ. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೀನಿ ಅಂತೇಳಿ ಕರೆದನ. ಅದನ್ನ ನಾವು ನಂಬಲ್ಲ. ಯಾರು ಪರಿಪೂರ್ಣವಾಗಿ ನಂಬುತ್ತಿರೋ ದೇವರೇ ನನ್ನ ಭಾರವನ್ನು ಹೊತ್ತುಕೊಳ್ಳುವ ಆತನು ನೀನೇ ಆಗಿದ್ದಿ ಎಂಬುದಾಗಿ ನಂಬಿದಂಥವ್ರು ಏನ್ ಮಾಡಲ್ರಿ? ಸಂತೋಷದಿಂದ ಹೋಗ್ತಾರೆ. ವಾಕ್ಯ ಹೇಳ್ತಾ ಇದೆ, ಈ ಮರಿಯಳು ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾಳೆ? ವಾಕ್ಯವನ್ನ ಕೇಳ್ತಾ ಇದ್ದಾಳೆ. ಆಸಕ್ತಿಯಿಂದ ವಾಕ್ಯವನ್ನ ಹುಡುಕ್ತಾ ಇದ್ದಾಳೆ. ಆಕೆಗೆ ಬಂದಿರತಕ್ಕಂಥ ಆಶೀರ್ವಾದ ಬಹಳ ದೊಡ್ಡದಾಗಿರುವಂಥದ್ದು ಪ್ರಿಯರೇ. ಈಕೆಗೆ ಅಡೆತಡೆಗಳು ಏನಂದ್ರೆ, ಆಕೆ ಮನೆಯ ಕುರಿತಾಗಿ ಚಿಂತೆ ಮಾಡ್ತಾ ಇಲ್ಲ. ಏಸಪ್ಪನೇ ಬಂದಾನ, ಆತನೇ ಹೆಜ್ಜೆ ಇಟ್ಟುಬಿಟ್ಟಾನ. ಎಲ್ಲವೂ ಏನಾಗ್ತವೆ? ಸಮಾಧಾನವಾಗ್ತವೆ. ಹಲ್ಲೆಲೂಯಾ. ಎಲ್ಲವೂ ಏನಾಗ್ತವೆ? ಸಮಾಧಾನವಾಗ್ತವೆ. ಆ ಚಿಂತೆ ಎಲ್ಲವನ್ನ ತನ್ನ ಮೇಲೆ ಒತ್ತುಕೊಳ್ಳೋದಕ್ಕಾಗಿ ನನ್ನ ಮನೆಗೆ ಆತನು ಬಂದಿದ್ದಾನೆ. ನನಗೆ ಬಿಡುಗಡೆ ಕೊಡುವುದಕ್ಕಾಗಿ ನನ್ನ ಮನೆಗೆ ಆತನು ಬಂದಿದ್ದಾನೆ. ನಾನು ಯಾಕೆ ಅದ್ರ ಮೇಲೆ ಚಿಂತೆ ಮಾಡಿಕೊಳ್ಳಲಿ? ಆ ವಿಷಯದ ಕುರಿತಾಗಿ ಏಸಪ್ಪನೇ ಬಂದಿದ್ದಾನಲ್ಲ ಅಂತೇಳಿ ಯಾಕೆ ಏನ್ ಮಾಡ್ತಾ ಇದ್ದಾಳೆ? ಏಸಪ್ಪನ ಪಾದಗಳ ಬಳಿಯಲ್ಲಿ ಸನ್ನಿಧಾನದಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಆಸಕ್ತಿಯಿಂದ ಕೇಳ್ತಾ ಇದ್ದಾಳೆ ಪ್ರಿಯರೇ. ಶಬ್ದಗಳಾಗ್ತಾ ಇದ್ದಾವೆ, ಡೈಲಾಗ್ ಹೇಳ್ತಾ ಇದ್ದಾಳೆ. ಮಾರ್ತಳು ಏನಂತೇಳಿ? ಸ್ವಾಮಿ ನಾನೇ ಕೆಲಸ ಮಾಡ್ಬೇಕಾ ಅಂತೇಳಿ ಆಕಿ ಯಾಕೆ ಹಂಗೆ ಹೇಳ್ತಾ ಇದ್ದಾಳೆ ಅಂತೇಳಿ ಅಂದ್ರೆ, ಸೇವೆಯ ವಿಷಯವಾಗಿ ಆಕೆ ಏನ್ ಮಾಡಿದ್ಲಂತೆ? ಬೇಸರ ತಂದುಕೊಂಡ್ಲಂತೆ. ಏನ್ ತಂದುಕೊಂಡ್ಲು? ಬೇಸರ. ಸೇವೆಯ ವಿಷಯವಾಗಿ ಬೇಸರ ತಂದುಕೊಂಡಿರ್ತಕ್ಕಂಥ ಆಕೆ ಚಿಂತೆಯಲ್ಲಿ, ಗಡಿಬಿಡಿಯಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಜೀವಿಸುವಂತವಳಾಗಿದ್ದಾಳೆ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ವಾಮಿಯವರು ಆಕೆಗೆ ಏನಂತ ಹೇಳ್ತಾ ಇದ್ದಾಳೆ ಅಂದ್ರೆ, 41ನೇ ವಚನ 10ನೇ ಅಧ್ಯಾಯ. ಸ್ವಾಮಿಯು ಆಕೆಗೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನ ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಬೇಕಾಗಿರುವಂಥದ್ದು ಒಂದೇ.
ಆಮೋಸನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನ, ನನ್ನನ್ನು ಆಶ್ರಯಿಸಿಕೊಳ್ಳಿರಿ, ನೀವೇನಾಗ್ತೀರಿ? ಬದುಕ್ತೀರಿ. ಆತ ಬದುಕಿಸ್ತಾನ. ಹಲ್ಲೆಲೂಯಾ. ನನ್ನನ್ನು ಆಶ್ರಯಿಸಿಕೊಂಡ್ರೆ, ನನ್ನ ಹುಡುಕಿದರೆ ಆತನು ಏನಂತ ಹೇಳ್ತಾ ಇದ್ದಾನೆ? ನಾನು ನಿಮ್ಮನ್ನ ಬದುಕಿಸುತ್ತೇನೆ. ಹಲ್ಲೆಲೂಯಾ. ದೇವರ ಮೇಲೆ ನೀವು ನಂಬಿಕೆ ಇಡಲಾರದೆ ಇದ್ರೆ, ದೇವರ ಮೇಲೆ ವಿಶ್ವಾಸ ಇಟ್ಟು ಆತನನ್ನು ಹುಡುಕಲಾರದೆ ಇದ್ರೆ, ಆತನ ವಾಕ್ಯಗಳಲ್ಲಿರುವಂಥ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಲಾರದೆ ಇದ್ರೆ, ಆತನ ವಾಗ್ದಾನದಲ್ಲಿ ಇರ್ತಕ್ಕಂಥ ಒಂದು ಆಶೀರ್ವಾದಗಳನ್ನು ಅದರ ಮೇಲೆ ನೀವು ಪರಿಪೂರ್ಣವಾಗಿ ಮನಸ್ಸು ಇಡಲಾರದೆ ಇದ್ರೆ, ನಷ್ಟವಾಗುವಂಥವ್ರು ಯಾರು? ನೀವೇ ಆಗಿರ್ತೀರಿ ಪ್ರೇರೆ. ವಾಕ್ಯ ಹೇಳ್ತಾ ಇದೆ, ಆತನು ಕೊಡುವ ದೇವರಾಗಿದ್ದಾನೆ, ಯೆಹೋವ ಈರೇ ಆಗಿದ್ದಾನೆ, ಒದಗಿಸುವಂತ ದೇವರಾಗಿದ್ದಾನೆ. ಆಮೋಸ್ 5:4 ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಆಶ್ರಯಿಸಿಕೊಳ್ಳಿರಿ, ನೀವು ಬದುಕಿಕೊಳ್ಳುವಿರಿ ಎಂಬುದಾಗಿ. ದೇವರನ್ನ ಆಶ್ರಯ ಮಾಡ್ತಾ ಇದೆಯಾ? ದೇವರ ಆಶ್ರಯ ಸ್ಥಾನಕ್ಕೆ ಬಂದಿದ್ದೀಯಾ? ನಿಜ. ಆದರೆ ನಿನ್ನ ಜೀವಿತ ಹೆಂಗಿದೆ? ಮರಿಯಳು ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಇಲ್ಲ. ಒಂದೇ ಕಾರಣ, ಮರಿಯಳು ಏನಾಗಿದ್ದಾಳೆ? ಉತ್ತಮವಾದ ಭಾಗವನ್ನ ಆರಿಸಿಕೊಂಡಿದ್ದಾಳೆ. ಹಲ್ಲೆಲೂಯಾ. ಜಕ್ಕಾಯ ಯೇಸುವನ್ನ ಆಸಕ್ತಿಯಿಂದ ಹುಡುಕಿದ, ಮರಿಯಳು ಯೇಸುವಿನ ಮಾತುಗಳನ್ನು, ವಾಕ್ಯಗಳನ್ನು ಆಸಕ್ತಿಯಿಂದ ಹುಡುಕಿದ ಕಾರಣಕ್ಕಾಗಿ ಬೇರ್ಪಡಲಾರದಂಥ ಭಾಗ ಆಕೆಯಿಂದ ಬೇರ್ಪಡುವುದೇ ಇಲ್ಲ. ಹಲ್ಲೆಲೂಯಾ. ಹಗ್ಗ ಒಸಿದ್ರೆ ಒಸಿಯೋದಂತೀವಿ ಹೆಂಗಿರ್ತವೆ? ಒಂದಕ್ಕೊಂದಕ್ಕೂ ಹಲ್ಲೆಲೂಯಾ. ಅದರಂಗೆ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಅಂಟು ಕಟ್ಟಿಕೊಂಡಿದ್ದಾನಂತೆ. ಹಲ್ಲೆಲೂಯಾ. ಭಾಗ ಆಗಿದ್ದೀವಿ ನಾವು ದೇವರಿಂದ, ಪುನಃ ಏನು ಮಾಡಿದಾನಾತ? ಅಂಟು ಕಟ್ಟಿಕೊಂಡಿದ್ದಾನೆ. ಅಂದರೆ ಬೇರ್ಪಡದ ರೀತಿಯಲ್ಲಿ ನಮ್ಮನ್ನು ಆತನ ಏನು ಮಾಡಿದ್ದಾನೆ? ಕಸಿ ಕಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳುತ್ತೆ ಪ್ರಿಯರೇ, ನೀವು ಇವತ್ತು ಯಾವ ರೀತಿಯಾಗಿ ಆತನನ್ನ ಹುಡುಕ್ತಾ ಇದ್ರಿ? ಮರಿಯಳು ಏನ್ ಮಾಡಿದ್ಲು? ಆಸಕ್ತಿಯಿಂದ ವಾಕ್ಯವನ್ನು ಹುಡುಕಿದ್ಲು. ಆಕೆ ಏನು ಆಶೀರ್ವಾದ ಹೊಂದಿಕೊಂಡ್ಲು? ಬೇರ್ಪಡದ ಭಾಗ. ಅದುವೇ ಯಾರಾಗಿದ್ದಾರೆ? ಯೇಸುವಾಗಿದ್ದಾನೆ. ಅದುವೇ ಯಾವುದಾಗಿದೆ? ಪರಲೋಕವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಒಂದ್ಸಾರಿ ಆಲೋಚನೆ ಮಾಡು. ನೀನು ದೇವರ ಬಳಿಗೆ ಬಂದಿದ್ದೀಯಾ? ದೇವರನ್ನ ಸರಿಯಾದ ರೀತಿಯಲ್ಲಿ ಹುಡುಕ್ತಾ ಇದೀಯಾ? ಒಂದ್ಸಾರಿ ಆಲೋಚನೆ ಮಾಡಿ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಇನ್ನು ಅನೇಕ ಅಂಶಗಳಿದ್ದಾವೆ, ಮುಂದಿನ ವಾರ ನಾವು ನೋಡೋಣ. ಯಾವ ರೀತಿಯಾಗಿ ನೀನು ದೇವರನ್ನು ಹುಡುಕ್ತಾ ಇದೀಯಾ? ದೇವರೇ ನಿನ್ನನ್ನು ಹುಡುಕಿಕೊಂಡು ಈ ಭೂಲೋಕಕ್ಕೆ ನರ ಅವತಾರಿಯಾಗಿ ಬಂದಾಗಲೂ ಕೂಡ ನೀನು ಆ ದೇವರನ್ನು ನೋಡಲಾರದ ಸ್ಥಿತಿಯಲ್ಲಿದ್ದೀಯೇನು? ಲಯವಾಗುವಂತ ಮನುಷ್ಯ, ಪ್ರಾಣಿ, ಪಕ್ಷಿಗಳನ್ನ, ಅವುಗಳ ಆಶ್ರಯವನ್ನು ಪಡೆದುಕೊಂಡಿದೆಯೇನು? ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಕಣ ಮುಚ್ಚಿ. ದೇವರೇ, ಇಷ್ಟು ದಿವಸ ನಾನು ನನ್ನ ಅಹಂಕಾರದಿಂದ, ಹಣದ ಒಂದು ಸೌಜನ್ಯದಿಂದ ಹತ್ತಿದ ಮರದಂತೆಯೇ ಇದ್ದೇನೆ. ನೀನೆಳೆದು ಇಳಿದು ಬಾ ಎಂಬುದಾಗಿ. ಯಾರು ತಮ್ಮನ್ನು ತಗ್ಗಿಸಿಕೊಂಡು ಇಳಿದು ದೇವರ ಹತ್ರಕ್ಕೆ ಬರ್ತಾರೋ, ಈ ಲೋಕದ ವೈಭೋಗದಿಂದ, ನಾಶವಾಗುವ ವೈಭೋಗದಿಂದ ಬೇರ್ಪಟ್ಟು ದೇವರ ಕಡೆ ತಿರುಗುತ್ತಾರೋ, ಅವರನ್ನು ದೇವರು ಕೈ ಬಿಡದಂತೆ ಕಾಪಾಡಬಹುದು. ಕೈ ಬಿಡದಂತೆ ಕಾಪಾಡಬಹುದು. ಪ್ರತಿಫಲ ಕೊಡುವ ದೇವರ ಬಳಿ ಬಂದಿದೆಯಾ? ಆತನು ಕೈ ಬಿಡುವ ದೇವರಲ್ಲ. ಆತನು ಕರೆಯದಿದ್ದರೆ ನೀನು ಮನೆಯಿಂದ ಇಲ್ಲಿಗೆ ಬರ್ತಾ ಇದ್ದಿಲ್ಲ. ಈಗ ಅದ್ಭುತವಾಗಿ ಆತನು ಮಾಡಿಸ್ತಾನೆ ಪ್ರಿಯರೇ. ಆತನ ಕೃಪೆ ತೋರಿಸ್ತಾನೆ ಪ್ರಿಯರೇ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಆತನನ್ನು ಕನಿಕರಿಸಿ ನಿನ್ನನ್ನು ಕರೆದಿದ್ದಾನೆ. ನಿನಗಿರುವ ಕಷ್ಟ, ದುಃಖ, ನೋವು, ವೇದನೆ ಎಲ್ಲವುಗಳಿಂದ ಬಿಡಿಸುವುದಕ್ಕಾಗಿ ಆತ ನಿನ್ನನ್ನು ಕರೆದಿದ್ದಾನೆ. ಆತನ ರೂಪದಲ್ಲಿರುವ ನಿನ್ನ ದೇಹವು ಆತನ ರೂಪ. ಅದಕ್ಕೆ ನೀನು ಅವಮಾನಕರವಾಗಿ ಅನೇಕ ಅಸಭ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ನೀನು ಮಾಡಿದ್ದೀಯಾ? ಆತನಿಗೆ ಅವಮಾನ ಮಾಡಿದಂತೆ ಆತನ ರೂಪವಾಗಿರುವ ನೀನು ಆತನಂತೆಯೇ ಜೀವಿಸಬೇಕು. ನೀನು ಆತನನ್ನೇ ನಿನ್ನೊಳಗಿಂದ ತೋರಿಸ್ಬೇಕು. ಎಷ್ಟು ದಿನ ಆಯಿತು ಇಷ್ಟ ಬಂದಂಗೆ ಜೀವಿಸ್ತಾ ಇದ್ದೀಯಾ? ಆತನ ಕಣ್ಣುಗಳನ್ನು ನೀನು ಹಾಳು ಮಾಡಿದ್ದೀಯಾ?
ನನ್ನ ರೂಪದಲ್ಲಿಯೇ ನಿನ್ನನ್ನು ಏನ್ ಮಾಡಿದ್ದೀನಿ, ಸೃಷ್ಟಿ ಮಾಡಿದ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯವಾದವರೇ, ಕಣ್ಣುಮುಚ್ಚರಿ ಯಾರು ಕಣ್ಣು ತೆಗೆದು ನೋಡಬಾರ್ದು. ಹಾಡಾಡುವ ಸಮಯದಲ್ಲಿ ಕೂಡ ಕಣ್ಣು ತೆಗೆದು ನೋಡಬಾರ್ದು. ಚಪ್ಪಳ ಹೊಡೆಯುತ್ತಾ ಸ್ಪಂದಿಸ್ಬೇಕು. ಪ್ರಾರ್ಥನೆ ಮಾಡ್ರಿ. ದೇವ್ರನ್ನ ಕೇಳಿಕೊಳ್ರಿ. ಈ ಕಷ್ಟ ಯಾಕ, ದುಃಖ ಯಾಕ, ದೇವ್ರೇ ನನ್ನನ್ನು ಕ್ಷಮಿಸಪ್ಪ, ನಾನು ನಿನ್ನಿಂದ ದೂರ ಆಗಿದ್ದಕ್ಕಾಗಿ ನನಗೆ ಈ ಗತಿ ಬಂದಿದೆ. ನಾನು ನಿನ್ನ ಹತ್ತಿರಕ್ಕೆ ಬಂದಿದ್ದೀನಪ್ಪ. ನಾನು ಮನುಷ್ಯರನ್ನು ಆಶ್ರಯಿಸಿಕೊಂಡಿಲ್ಲ ದೇವ್ರೇ, ನಾನು ನಿನ್ನನ್ನು ಆಶ್ರಯಿಸಿಕೊಂಡಿದ್ದೀನಿ. ಮನುಷ್ಯರು ಉಂಟು ಮಾಡಿರ್ತಕ್ಕಂಥ ವಸ್ತುಗಳನ್ನು ಆಶ್ರಯಿಸಿಕೊಂಡಿಲ್ಲ ದೇವರೇ. ಎಲ್ಲವರು ಉಂಟು ಮಾಡಿದ ದೇವರು ನೀನು, ನಿನ್ನನ್ನು ಆಶ್ರಯಿಸಿಕೊಂಡಿದ್ದೀನಿ. ನನಗೆ ಬಿಡುಗಡೆ ಕೊಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಗಟ್ಟಿ ಪ್ರಾರ್ಥನೆ ಮಾಡಿ. ನಮ್ಮನ್ನೆಲ್ಲ ರಕ್ಷಿಸಿದವರೇ యేసయ్య, ನಮ್ಮನ್ನೆಲ್ಲ ಕಾಯುವವರೇ, ನಮ್ಮನ್ನೆಲ್ಲ ರಕ್ಷಿಸಿದವರೇ యేసయ్య, ನಮ್ಮನ್ನೆಲ್ಲ ಕಾಯುವವರೇ. ಆರಾಧಿಸೋಣ, ನಾವು ಆರಾಧಿಸೋಣ, ಸ್ತುತಿ ಮಾಡೋಣ, ನಾವು ಸ್ತೋತ್ರ ಹೇಳೋಣ. ಆರಾಧಿಸೋಣ, ನಾವು ಆರಾಧಿಸೋಣ, ಸ್ತುತಿ ಮಾಡೋಣ, ನಾವು ಸ್ತೋತ್ರ ಹೇಳೋಣ. ನಮ್ಮನ್ನೆಲ್ಲ ರಕ್ಷಿಸಿದವರೇ యేసయ్ಯ, ನಮ್ಮನ್ನೆಲ್ಲ ಕಾಯುವವರೇ. ನಮ್ಮನ್ನು ಕಾಪಾಡುವಂತ ದೇವರು, ರಕ್ಷಿಸುವಂತ ದೇವರು, ಆಕಾರದಿಂದ ಬಿಡಿಸುವಂತ ದೇವರು, ಬಿಡಿಸಲಿಕ್ಕೆ ಬಂದಿರುವಂತ ದೇವರು, ನನಗಾಗಿ ನಿನಗಾಗಿ ತನ್ನ ರಕ್ತವನ್ನು ಸುರಿಸಿ ಸಮೃದ್ಧಿಯಾಗಿರುವ ಲೋಕಕ್ಕೆ ಕಲಿಸ ಬಂದಿರುವ ಶಕ್ತಿಯ ದೇವರು. ಕಷ್ಟ, ದುಃಖ, ವೇದನೆ ಎಲ್ಲ ಕಲಿಸುವ ದೇವರು. ಆರಾಧಿಸೋಣ, ನಾವು ಆರಾಧಿಸೋಣ, ಸ್ತುತಿ ಮಾಡೋಣ, ನಾವು ಸ್ತೋತ್ರ ಹೇಳೋಣ. ನಮ್ಮನ್ನೆಲ್ಲ ನಮ್ಮನ್ನು ರಕ್ಷಣೆ ಮಾಡಿದ ದೇವರೇ, యేసయ్య, ನಮ್ಮನ್ನೆಲ್ಲ ಕಾಯುವವರೇ. ಹಸಿದಾಗ ಮನ್ನ ಕೊಟ್ಟೆ, ಬಾಯಾರಿದಾಗ ನೀರು ಕೊಟ್ಟಂತ ದೇವರೇ ಎಂಬುದಾಗಿ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಆಚರಣೆ ಮಾಡಿದ ಕೃತಜ್ಞತೆಗಳನ್ನ ನೀನು ನೆನೆದವನಾಗಿ, ನೆನೆಸಿಕೊಂಡವನಾಗಿ, ಆ ಕೃತಜ್ಞತೆಗೆ ತಕ್ಕಂತೆ ಈ ಸಮಯದಲ್ಲಿ ಕೃತಜ್ಞತಾ ಸ್ತುತಿಯನ್ನು ಮಾಡು ಪ್ರಿಯನೇ ಪ್ರಿಯಳೇ. ಹಸಿದಾಗ ಮನ್ನ ಕೊಟ್ಟೇನೆ, ಬಾಯಾರಿದಾಗ ನನಗೆ ನೀರು ಕೊಟ್ಟೇನೆ. ಹಸಿದಾಗ ಕೊಟ್ಟೇನೆ, ಬಾಯಾರಿದಾಗ ನನಗೆ ನೀರು ಕೊಟ್ಟೇನೆ. ಆರಾಧಿಸೋಣ,
ನಮ್ಮನ್ನು ನಡೆಸಿ ಸತ್ಯಲೋಕವಾಗಿ ಪರಲೋಕಕ್ಕೆ ಸೇರಿಸುವಂತ ದೇವರನ್ನ ಸಮಯದಲ್ಲಿ ಚಪ್ಪಾಳೆ ತೊಡೆದು ಆರಾಧನೆ ಮಾಡೋಣ. ಸಮಾಧಾನದ ಆತ್ಮ ಕೊಡ್ತೇನೆ, ಸತ್ಯ ಮಾರ್ಗದಲ್ಲಿ ನಮ್ಮ ನಡೆಸಿದಾತನೇ. ಸಮಾಧಾನದ ಆತ್ಮ ಕೊಡ್ತೇನೆ, ಸತ್ಯ ಮಾರ್ಗದಲ್ಲಿ ನಮ್ಮ ನಡೆಸಿದಾತನೇ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ, ಸ್ತೋತ್ರಾಯೋಣ. ನಮ್ಮನ್ನೆಲ್ಲ ರಕ್ಷಿಸುವವರೇ ಯೆಹೋವನೇ, ನಮ್ಮನ್ನೆಲ್ಲ ಕಾಯುವವರೇ, ನಮ್ಮನ್ನೆಲ್ಲ ರಕ್ಷಿಸುವವರೇ ಯೆಹೋವನೇ, ನಮ್ಮನ್ನೆಲ್ಲ ಕಾಯುವವರೇ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ನಮ್ಮನ್ನ ನಾವು ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ, ಸ್ತೋತ್ರಾಯೋಣ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ಆರಾಧಿಸೋಣ ನಾವು, ಆರಾಧಿಸೋಣ, ಕಣ್ಣೀರೆಲ್ಲ ಒರೆಸಿದರಿ, ನನ್ನ ಮೇಲೆ ಕರುಣೆಯ ತೋರಿಸಿದರಿ. ಕಣ್ಣೀರನ್ನು ಒರೆಸಿದರಿ, ನನ್ನ ಮೇಲೆ ಕರುಣೆಯ ತೋರಿಸಿದರಿ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ಆರಾಧಿಸೋಣ ನಾವು, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ಕಣ್ಣೀರೆಲ್ಲ ಒರೆಸಿದೆನಿ, ಕರುಣೆಯ ನನ್ನ ಮೇಲೆ ತೋರಿದೆನಿ. ಕಣ್ಣೀರೆಲ್ಲ ಒರೆಸಿದೆನಿ, ಕರುಣೆಯ ನಮ್ಮ ಮೇಲೆ ತೋರಿಸಿದೆನಿ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ಆರಾಧಿಸೋಣ ನಾವು, ಆರಾಧಿಸೋಣ, ಸ್ತುತಿ ಮಾಡೋಣ ನಾವು, ಸ್ತೋತ್ರಾಯೋಣ. ನಮ್ಮನ್ನೆಲ್ಲ ಎಲ್ಲರೂ ನಮ್ಮನ್ನೆಲ್ಲ ರಕ್ಷಿಸಿದ ದೇವರೇ, ಆಮೆನ್. ನಮ್ಮ యేసయ్య ನಮ್ಮನ್ನೆಲ್ಲ ಕಾಯುವವರೇ. ಪ್ರಾರ್ಥನೆ. ಸ್ತೋತ್ರ ದೇವ. ಲೋಕದಲ್ಲಿರುವ ಎಲ್ಲರೂ ಕೈ ಬಿಟ್ಟರು, ಕೈ ಬಿಡದಂತ ದೇವರು ನೀನಪ್ಪ.
ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ಬದುಕಿರುವವರಿಗೋಸ್ಕರವಾಗಿ, ಬದುಕುವವರಿಗೋಸ್ಕರವಾಗಿ, ಎಲ್ಲರಿಗೋಸ್ಕರವಾಗಿ ನಾನು ಸಾವನ್ನು ಒಂದೇ ಸಾವಿನ ಕೊಂಡಿಯನ್ನು ಮುರಿದು ಎಲ್ಲರೂ ಬದುಕಬೇಕೆಂಬುದಾಗಿ, ಬದುಕಿಸಬೇಕೆಂಬುದಾಗಿ ಮೃತ್ಯುಂಜಯನಾಗಿ ನಿಮ್ಮ ಬಳಿಗೆ ಬಂದಿದ್ದೆ. ದೇವರು ನಿನ್ನನ್ನು ಆಶೀರ್ವದಿಸಲು ಇಷ್ಟಪಟ್ಟಿದ್ದಾರೆ. ದೇವರು ನಿನ್ನ ಕಷ್ಟವನ್ನು ತೆಗೆದುಹಾಕೋದಕ್ಕೆ ಇಷ್ಟಪಟ್ಟಿದ್ದಾರೆ. ನಿನ್ನ ರೋಗ, ನಿನ್ನ ಬಾಧೆ, ಚಿಂತೆ ಎಲ್ಲದರಿಂದ ದೂರ ಮಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ. ಆತನ ಗಾಯಗಳಿಂದ ವಾಸಿಯಾಯಿತು. ಆತನ ಗಾಯಗಳಿಂದ ವಾಸಿಯಾಯಿತು. ನಮ್ಮ ಸಂಕಟವನ್ನು ಆತನು ಹೊತ್ತುಕೊಂಡನು. ಆತನು ಹೊತ್ತುವರೆ ನಮ್ಮ ಸಂಕಟವೇ ಸರಿ. ಆತನ ಬಾಸುಂಡೆಗಳಿಂದ ಗುಣವಾಯಿತು. ಆತನ ಗಾಯಗಳಿಂದ ಸ್ವಸ್ಥವಾಯಿತು. ಎಲ್ಲ ಈ ಕಷ್ಟಪಡುವವರೇ, ಬರುವಂಥವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವುದಿಲ್ಲ. ಕಳೆದ ನಿನಗೆ ಸ್ತೋತ್ರ. ಅಯ್ಯೋ, ನಿನ್ನ ಮನೆಯಲ್ಲಿ ಅಸಮಾಧಾನದಿಂದ ತುಂಬಿದ್ದೀಯ. ಅನೇಕ ವಿಧಾನದಲ್ಲಿ ದುಡ್ಡಿನ ಕೊರತೆಯಾಗಿ ಇನ್ನು ಮುಗಿತು ಸಾಲಗತಿ ಎಂಬ ಸ್ಥಿತಿಯಲ್ಲಿ ನೀನು ಜಾರಿ ಹೋಗಿದ್ದೀಯ. ಕುಟುಂಬದಲ್ಲಿ ಅಸಮಾಧಾನದ ಮೇಲೆ ಅಸಮಾಧಾನ ತುಂಬಿದೆಯೇನು? ಅಯ್ಯೋ, ಎಷ್ಟೋ ದಿನಗಳು ಬರೇ ಔಷಧಗಳೇ ನನಗೆ ಉಪಚಾರವಾದವು ಜೀವಿಸುವುದಕ್ಕೆ ಎಂಬುದಾಗಿ ಪ್ರಲಾಪಿಸ್ತಾ ಇದ್ದೀಯೇನೋ? ನಿನ್ನ ಕಣ್ಣೀರನ್ನ ಯೇಸು ನೋಡ್ತಾ ಇದ್ದಾರೆ. ಸಮಯದಲ್ಲಿ ಸಂಪೂರ್ಣವಾಗಿ ನಿನಗೆ ಬಿಡುಗಡೆ, ಅನಾರೋಗ್ಯದಿಂದ ಬಿಡುಗಡೆ, ನಿನ್ನ ದೇಹವನ್ನು ಹಾಳು ಮಾಡುವ ಪ್ರತಿ ಕ್ರಿಮಿ ಕೀಟಗಳು, ಪ್ರತಿ ಅಪವಿತ್ರವಾಗಿರ್ತಕ್ಕಂಥ ರೋಗಾಣು ಕಣಗಳನ್ನು ದೇವರು ತೆಗೆದುಹಾಕ್ತಾ ಇದ್ದಾರೆ. ಸಮಯದಲ್ಲಿ ನಿನಗೆ ಸ್ವಸ್ಥತೆಯನ್ನು ಬಿಡುಗಡೆ ಮಾಡ್ತಾರೆ. ಅವಯವಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೇನೋ? ಕಣ್ಣಿನ ದೃಷ್ಟಿ ಸರಿಯಾದ ರೀತಿಯಲ್ಲಿ ಇಲ್ಲವೇನೋ? ಎಲ್ಲರೂ ನೋಡೋ ರೀತಿಯಲ್ಲಿ ನೋಡ್ತಾ ಇಲ್ಲ, ತಿಳ್ಕೊಂಡು ಬಾಧಿ ಪಡ್ತಾ ಇದೆಯೇನೋ? ದೇವರು ನಿನ್ನ ಮುಟ್ತಾ ಇದ್ದಾರೆ, ದೇವರು ನಿನ್ನ ಮುಟ್ತಾ ಇದ್ದಾರೆ. ಮಗಳ ಈ ಸಮಯದಲ್ಲಿ ಮಗನ ದೇವರು ನಿನ್ನ ಮುಟ್ತಾ ಇದ್ದಾನೆ. ಸಮಯದಲ್ಲಿ ನಿನ್ನನ್ನು ಸ್ವಸ್ಥ ಮಾಡ್ತಾ ಇದ್ದಾನೆ. ಕೇಳದ ಕಿವಿ ನನಗಿದೆ, ಯಾರು ಏನು ಮಾತಾಡಿದ್ರು ನನಗೆ ಕೇಳ್ತಾ ಇಲ್ಲ ಎಂಬುದಾಗಿ ನಾವು ಪಡ್ತಾ ಇದ್ದೀವಿ. ಇವತ್ತು ದೇವರು ನಿನ್ನ ಮುಟ್ತಾ ಇದ್ದಾನೆ, ಹೊಸದಾಗಿ ರೂಪುಗೊಳಿಸ್ತಾ ಇದ್ದಾನೆ. ನಿನ್ನ ಅವಯವಗಳದ್ದು ಹೊಸ ರೂಪುಗೊಳಿಸ್ತಾ ಇವೆ. ನಿನ್ನ ದೇಹದಲ್ಲಿ ಹುಳುಗಳು ಅಪವಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನೋಪಡಿಸ್ತಾ ಇದೆಯೇನೋ? ಅವೆಲ್ಲವುಗಳನ್ನು ದೇವರು ತೆಗೆದು ಹಾಕಿ ಬೇರೆ ಸಮೇತ ನಿನ್ನ ರೋಗಗಳನ್ನು ತೆಗೆದು ಹಾಕಿ ಆಳದ ಸಮುದ್ರದಲ್ಲಿ ಹಾಕ್ತಾ ಇದ್ದಾನೆ. ನಜರೇತಿನ ಯೇಸು ನಿನಗಾಗಿ 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 ಬಂದಿದ್ದಾನೆ. ಸಂಪೂರ್ಣವಾಗಿ ನಿನಗೆ ಬಿಡುಗಡೆ, ಬಡತನದಿಂದ ಬಿಡುಗಡೆ, ಪ್ರತಿ ನೋವಿನಿಂದ ಬಿಡುಗಡೆ, ನಿರುದ್ಯೋಗದಿಂದ ಬಿಡುಗಡೆ, ನನಗೆ ಕ್ರಿಸ್ತನ ಉದ್ಯೋಗ ಅವಕಾಶ ಸಂಪೂರ್ಣವಾಗಿ ದೊರೆತಿದೆ. ನಿನ್ನ ಅಕೌಂಟು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತುಂಬಲ್ಪಡ್ತಾ ಇದೆ. ಎಷ್ಟು ದಿನಗಳಿಂದ ನಿನ್ನ ಫಲಕ್ಕೋಸ್ಕರವಾಗಿ ಹೊಲಕ್ಕೋಸ್ಕರವಾಗಿ ಪ್ರಯಾಸ ಪಟ್ಟು ನಿನ್ನ ಸ್ವಾಧೀನ ಎಲ್ಲದ ಇರ್ತಕ್ಕಂಥ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ತೃಪ್ತಿಸಿ ಕಣ್ಣೀರಿಡ್ತಾ ಇದೆಯೇನೋ? ಇವತ್ತು ದೇವರದಕ್ಕೆ ಬಿಡುಗಡೆ ಕೊಡ್ತಾ ಇದ್ದಾನೆ. ನಿನ್ನ ಸ್ವತ್ತನ್ನ ನಿನಗೆ ದೇವರು ಕೊಡ್ತಾ ಇದ್ದಾನೆ. ನೀನು ನಿನ್ನ ಭೂಮಿಯಲ್ಲಿಯೇ ನೀನು ಉಳುವಿ. ಫಲಭರಿತವಾದ ವೃಕ್ಷದ ಕೆಳಗೆ, ನಿನ್ನ ವೃಕ್ಷದ ಕೆಳಗೆನೆ ನಿನ್ನ ಹೊಲದಲ್ಲಿಯೇ ನೀನು ಕೂತುಕೊಂಡು ಫಲಗಳನ್ನು ಭುಜಿಸುವಿ. ಯಾರು ನಿನ್ನನ್ನು ತಾಕರು? ಇದು ಯೆಹೋವನಾದ ದೇವರಾದ
ಮಾತು. ಯೇಸುವೇ ನಿನಗೆ ಸ್ತೋತ್ರ. ಸ್ತೋತ್ರ ಸ್ವಾಮಿ. ಕರುಣಾನಿಧಿಯೇ ನಿನಗೆ ಸ್ತೋತ್ರ. ಸ್ತೋತ್ರ. ಬಿಡುಗಡೆ ಕೊಟ್ಟ ದೇವರೇ ನಿನಗೆ ಸ್ತೋತ್ರ. ಸ್ತೋತ್ರ. ದೇವರೇ ಸಹಾಯ ಮಾಡಪ್ಪ. ನೋವಿನಿಂದ ಬಂದವರಿಗೆ ಬಿಡುಗಡೆ ಕೊಟ್ಟ ದೇವರೇ ಅಪ್ಪ, ಬಾಧೆಗಳಿಂದ ಬಂದವರಿಗೆ ಬಿಡುಗಡೆ ಕೊಟ್ಟ ದೇವರೇ, ಕಣ್ಣೀರನ್ನು ತೆಗೆದು ಹಾಕಿದ ದೇವರೇ, ಸ್ಪರ್ಶಿಸಿದ ದೇವರೇ, ನಿನಗೆ ಸ್ತೋತ್ರ. ಪ್ರತಿ ತೊಂದರೆಗಳನ್ನು ತೆಗೆದು ಹಾಕಿದ ದೇವರೇ ನಿನಗೆ ಸ್ತೋತ್ರ. ಸ್ತೋತ್ರ. ಗರ್ಭಕೋಶದ ತೊಂದರೆ, ಮಕ್ಕಳು ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿ, ಆ ಒಂದು ಪ್ರಾಬ್ಲಮ್ ಎಲ್ಲ ತೊಲಗಿಸಿದ ದೇವರು ನಿನಗೆ ಸ್ತೋತ್ರಪ್ಪ. ಸ್ತೋತ್ರ. ಹೃದಯದ ತೊಂದರೆ ತೊಲಗಿಸಿದ ದೇವರೇ ನಿನಗೆ ಸ್ತೋತ್ರ. ಸ್ತೋತ್ರ. ಸರ್ವವ್ಯಾಧಿ ತೊಂದರೆ ತೊಲಗಿಸಿದ ದೇವರು ನಿನಗೆ ಸ್ತೋತ್ರ. ಸ್ತೋತ್ರ. ಕ್ಯಾನ್ಸರ್ ವ್ಯಾಧಿ, ಏಡ್ಸ್ ವ್ಯಾಧಿ, ಕೀಲು ನೋವು, ಜುಟ್ಟು ಉದುರುವಿಕೆ ಎಲ್ಲವೂ ತೊಲಗಿಸಿದ ದೇವರು ನಿನಗೆ ಸ್ತೋತ್ರ. ಮೂಲೆ ವ್ಯಾಧಿ ತೊಲಗಿಸಿದ ದೇವರು ನಿನಗೆ ಸ್ತೋತ್ರ. ಸ್ತೋತ್ರ. ಅಂಗಾಲಿ ನಡಿಲಿಕ್ಕೆ ಇರುವಂತ ಎಲ್ಲ ವ್ಯಾಧಿಗಳನ್ನು ತೊಲಗಿಸಿದ ದೇವರು ನಿನಗೆ ಸ್ತೋತ್ರ. ಸ್ತೋತ್ರ. ನಿನ್ನ ಪರಿಶುದ್ಧ ರಕ್ತವನ್ನು ಆವರಿಸಿ ಸುರಿಸಿದ ದೇವರೇ ನಿನಗೆ ಸ್ತೋತ್ರ. ದೇವರೇ ನಿನಗೆ ಸ್ತೋತ್ರ. ನನ್ನನ್ನು, ನನ್ನ ಕುಟುಂಬವನ್ನ, ಆತ್ಮಿಕ ಮಕ್ಕಳನ್ನ, ಬಂದಿರುವ ಎಲ್ಲ ಮಕ್ಕಳನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಅವರು ತಮ್ಮ ಜೀವಿತದಲ್ಲಿ ಕರ್ತನೇ ನಿನ್ನಿಂದ ದೂರಾಗಿ ಅಪ್ಪ ಬಲಹೀನವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರುವಾಗ ಆ ಬಲಹೀನತೆಯನ್ನು ತೊಲಗಿಸಿ ತಮ್ಮನ್ನು ತಗ್ಗಿಸಿಕೊಂಡು ಇಳಿದು ನಿನ್ನ ಸಮೀಪಕ್ಕೆ ಬಂದು ನಿನ್ನನ್ನು ಆಶ್ರಯಿಸಿ ತಮ್ಮನ್ನ, ತಮ್ಮ ಮನೆಯನ್ನ ರಕ್ಷಣೆ ಹೊಂದಿಕೊಳ್ಳುವುದಕ್ಕಾಗುವಂತೆ ಕರ್ತನೇ ಕೇಳಿದ ವಾಕ್ಯವು ಮರೆಯದಂತೆ ಅವರನ್ನ ಬಿಡುಗಡೆಗೊಳಿಸಿ ಹೊಸ ಜೀವನ ತುಂಬಿಸು. ಎಲ್ಲ ಘನಮಾನ ಮಹಿಮೆ ನಿನಗುಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಎಲ್ಲರೂ ರಕ್ಷಣೆ ಹೊಂದಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಎಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ಆಮೆನ್. ಈ ಸಮಯದಲ್ಲಿ